ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಂಗೀತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತು ಸ್ಟ್ರಾಂಗ್ ಹ್ಯಾಂಡಲ್ ಹೇಗೆ ಹಾಕೋದು ಅಂತ ನೋಡೋಣ. ತುಂಬ ಬಿಗ್ ಸೈಜ್ ಬ್ಯಾಗ್ನ ಎಣ್ದಿದ್ದೀನಿ, ಅದಕ್ಕೆ ಸ್ಟ್ರಾಂಗ್ ಹ್ಯಾಂಡಲ್ನ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಬ್ಯಾಗ್ನ ವಿಡಿಯೋ ಬಂದು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇವಾಗ ಹ್ಯಾಂಡಲ್ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಆಲ್ರೆಡಿ ನಾನು ಒಂದು ಕಡೆ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಹ್ಯಾಂಡಲ್ನ ಹೇಗೆ ಹಾಕೋದು, ಎಷ್ಟು ವಯರ್ ಬೇಕು ಅದಕ್ಕೆ ಅಂತ ಈಗ ನೋಡೋಣ. ಮೊದಲು ವಯರ್ನ ಕಟ್ ಮಾಡ್ಕೊಳ್ಳೋಣ. 1.5 ಮೀಟರ್ ವಯರ್ನ 4 ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 4 ಕಟ್ ಮಾಡ್ಕೊಂಡಿದ್ದೀನಿ. ಯೆಲ್ಲೋ ಕಲರ್, ವೈಟ್ ಕಲರ್, ಪಿಂಕ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ವಯರ್ನ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಲರ್ನೂ ಮಿಕ್ಸ್ ಮಾಡಿ ಈ ಬ್ಯಾಗ್ನ ಹಾಕಿರೋದ್ರಿಂದ ಯಾವ ಕಲರ್ ಬೇಕಾದರೂ ಸೇರಿಸಿ ಹ್ಯಾಂಡಲ್ನ ಹಾಕೋಬೋದು. ಅದಕ್ಕೆ ನಾನು 4 ಕಲರ್ ವಯರ್ನ ಕಟ್ ಮಾಡ್ಕೊಂಡಿದ್ದೀನಿ. 1.5 ಮೀಟ್ರ್ ಕಟ್ ಮಾಡ್ಕೊಂಡಿದ್ದೀನಿ 4 ಕಲರ್ ವಯರ್ನೂ ಸಹ. ನೋಡಿ, ಈ ಸೈಡ್ ಹಾಕಿದ್ದೀನಲ್ಲ, ಅದೇ ರೀತಿಯಾಗಿ ಬಾಕ್ಸ್ನ ಕೌಂಟ್ ಮಾಡಿಕೊಂಡು ಈ ಸೈಡು ಸಹ ಅದೇ ಬಾಕ್ಸ್ಗೆ ವಯರ್ನ ಸೇರಿಸ್ಕೋಬೇಕು. ನಾನು ಇಲ್ಲಿಗೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇಲ್ಲಿಗೆ ವಯರ್ನ ಸೇರಿಸ್ಕೊಂಡು ಎರಡೂ ಕಡೆ ಒಂದೇ ಸಮ ಅದನ್ನು ಎಳ್ಕೋಬೇಕು. ನೋಡಿ, ಇವಾಗ ಈ ಕಡೆ ಮತ್ತು ಆ ಕಡೆ ಒಂದೇ ಸಮ ಇಟ್ಕೊಂಡು ನೋಡಿಕೊಂಡು ಸಮ ಮಾಡ್ಕೋಬೇಕು. ಒಂದೇ ಸಮ ಮಾಡ್ಕೋಬೇಕು. ಇವಾಗ ಈ ರೀತಿ ಒಂದೇ ಸಮ ಮಾಡ್ಕೊಂಡಾದಮೇಲೆ ಇವಾಗ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ನೋಡಿ, ಇವಾಗ ಪಿಂಕ್ ಕಲರ್ ವೈರ್ ಇದೆಯಲ್ಲ ಸ್ಟಾರ್ಟಿಂಗಲ್ಲಿ, ಅದನ್ನು ಮೊದಲು ತಗೋಬೇಕು. ನೋಡಿ, ಹೀಗೆ ಇಂಟು ಶೇಪಲ್ಲಿ ಇದನ್ನು ಹಾಕೋಬೇಕು. ಇಂಟು ಶೇಪಲ್ಲಿ ಹಾಕೊಂಡಾದಮೇಲೆ ನೆಕ್ಸ್ಟು ವೈಟ್ ಕಲರ್ ವಯರ್ನ ಹಾಕೋಬೇಕು. ಪಿಂಕ್ ಕಲರ್ ವೈರು ಮೇಲ್ಗಡೆ ಯಾವುದಿದೆ ಆ ಸೈಡು ವೈಟ್ ಕಲರ್ ವೈರ್ನ ಕೆಳಗಡೆಯಿಂದ ಹಾಕೋಬೇಕು. ಮತ್ತು ಪಿಂಕ್ ಕಲರ್ ವೈರ್ ಕೆಳಗಡೆ ಇದೆಯಲ್ಲ ಆ ಸೈಡು ವೈಟ್ ಕಲರ್ ವೈರ್ನ ಮೇಲ್ಗಡೆಯಿಂದ ಹಾಕೋಬೇಕು. ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ. ನೋಡಿ, ಇವಾಗ ಈ ರೀತಿಯಾಗಿ ಮಿಸ್ಟೇಕ್ ಮಾಡಬಾರ್ದು. ನೋಡಿ, ಈ ರೀತಿ ಮಿಸ್ಟೇಕ್ ಮಾಡಬಾರ್ದು. ಇದನ್ನು ನೋಡಿ, ಮೇಲ್ಗಡೆಯಿಂದ ಈ ರೀತಿ ಹಾಕಬೇಕು. ಈ ರೀತಿಯಾಗಿ ಮೇಲ್ಗಡೆ ಹಾಕಬೇಕು. ಇವಾಗ ಸರಿಯಾಗಿ ಬಂತು ಅಂತ ಈ ರೀತಿಯಾಗಿ ಎಲ್ಲ ವಯರ್ನು ಹಾಕೊಳ್ತಾ ಹೋಗಬೇಕು. ಹೀಗೆ ಹಾಕೊಳ್ತಾ ಹೋಗಬೇಕು. ಹೀಗೆ ಹಾಕೊಂಡಾದಮೇಲೆ ವಯರ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿರ್ತೀವಲ್ಲ ಇದರೊಳಗಡೆ ಅದನ್ನು ಸೇರಿಸ್ಬೇಕು. ನೋಡಿ, ಹೋಲ್ ಇರುತ್ತೆ ಅಲ್ಲಿ, ಅದರೊಳಗಡೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ವಯರ್ನ ಅದರೊಳಗಡೆ ಸೇರಿಸ್ಬೇಕು. ಈ ರೀತಿ ಸೇರಿಸೋದ್ರಿಂದ ಹ್ಯಾಂಡಲು ತುಂಬ ಸ್ಟ್ರಾಂಗಾಗಿ ಬರುತ್ತೆ, ತುಂಬ ಗಟ್ಟಿಯಾಗಿ ಇರುತ್ತೆ. ನೋಡಿ, ಈ ರೀತಿಯಾಗಿ ವಯರ್ನ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಂಡಾದಮೇಲೆ ಹ್ಯಾಂಡಲ್ನ ಹಾಕ್ಕೊಂಡು ಹೋಗಬೇಕು. ಇವಾಗ ಪೂರ್ತಿ ಹ್ಯಾಂಡಲ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದೇ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಇವಾಗ ಕಂಪ್ಲೀಟಾಗಿ ಹಾಕಿ ಆಗಿದೆ. ಇವಾಗ ಇನ್ನೊಂದು ಸೈಡು ಅದನ್ನು ಒಳಗಡೆ ಸೇರಿಸ್ಬೇಕು. ಇವಾಗ ಎರಡೂ ಸೈಡು ಒಂದೇ ಸಮ ಬಂದಿದೆಯಾ ಅಂತ ನೋಡ್ಕೊಬಿಟ್ಟು ಹ್ಯಾಂಡಲ್ನ ಇವಾಗ ಒಳಗಡೆ ಸೇರಿಸ್ಬೇಕು. ಒಳಗಡೆ ಈ ರೀತಿಯಾಗಿ ಹೋಲ್ ಒಳಗಡೆ ಸೇರಿಸಿ ಎರಡೂ ಕಡೆ ಸೇರಿಸ್ಬಿಟ್ಟು ಅದನ್ನು ಆ ಕಡೆಯಿಂದ ತಗೋಬೇಕು. ನೋಡಿ, ಈ ಸೈಡು ಸಹ ಈ ರೀತಿ ಸೇರಿಸ್ಬೇಕು. ನೋಡಿ, ಈ ರೀತಿ ವಯರ್ನ ಈ ಸೈಡ್ ತಗೊಂಡು ಈಗ ಈ ವಯರ್ ಎಲ್ಲನೂ ಅದರೊಳಗಡೆ ಸೇರಿಸ್ಬೇಕು. ಉಳಿದಂಥ ವಯರ್ನ ಕಟ್ ಮಾಡಬೇಕು. ನೋಡಿ, ಒಂದೊಂದಾಗಿ ಎಲ್ಲ ವಯರ್ನು ಸಹ ಸೇರಿಸ್ಕೊಳ್ತಾ ಹೋಗಬೇಕು.
ಎಲ್ಲ ವೈರ್ನು ಬಾಕ್ಸ್ ನಟ್ ಒಳಗಡೆ ನೋಡಿ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ಎಲ್ಲ ವೈರ್ನು ಸೇರಿಸ್ಕೋಬೇಕು. ಎಲ್ಲ ವೈರ್ನು ಒಳಗಡೆ ಸೇರಿಸಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇವಾಗ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ. ಇನ್ನು ಉಳಿದಂಥ ವೈರೆಲ್ಲನೂ ಸೇರಿಸ್ತೀನಿ ಇವಾಗ. ನೋಡಿ ಕಂಪ್ಲೀಟಾಗಿ ಆಗಿದೆ. ಇವಾಗ ನೋಡಿ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ತುಂಬ ದೊಡ್ಡದಾದ ಬ್ಯಾಗ್ ಇದು. ಹ್ಯಾಂಡಲ್ ಮಾತ್ರ ತುಂಬ ಗಟ್ಟಿಯಾಗಿ ಬಂದಿದೆ ಎರಡೂ ಸೈಡ್ ಸಹ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.